Hey guys, welcome back to my YouTube channel. I think this is my first travel vlog. I hope you guys will enjoy it. Finally, the most waited Dubai trip is happening. So I'm so excited. So let's see how it goes. So finally, ನಾವು ಏರ್ಪೋರ್ಟ್ಗೆ ರೀಚ್ ಆದ್ವಿ. ಸೊ ಇನ್ನೇನು ನಮ್ಮ ಫ್ಲೈಟ್ ಟೇಕ್ ಆಫ್ ಆಗೋ ಟೈಮ್ ಬಂದೇ ಬಿಟ್ಟು ಲಕ್ಕಿಲಿ ನನಗೆ ವಿಂಡೋ ಸೀಟ್ ಸಿಕ್ಕಿರೋದ್ರಿಂದ ನಾನು ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಆಗಿದ್ದೆ. ಬಿಕಾಸ್ ನಾವು ಡೇ ಟೈಮ್ ಟ್ರಾವೆಲ್ ಮಾಡ್ತಾ ಇರೋದ್ರಿಂದ ಸೊ ವ್ಯೂಸ್ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಸೊ ಹಾಗೆ ನಮ್ಮ ಫ್ಲೈಟ್ ಇನ್ನೇನು ಟೇಕ್ ಆಫ್ ಆಗೇ ಹೋಯಿತು. ಸೊ ಟೇಕ್ ಆಫ್ ಆಗಿದ್ದು ಗೊತ್ತೇ ಆಗಲಿಲ್ಲ, ಅಷ್ಟು ಸ್ಮೂತಾಗಾಯಿತು. ಸೊ ಮುಂದೆ ನನ್ನ ಮಗಳಿಗೂ ವಿಂಡೋ ಸೀಟ್ ಸಿಕ್ಕಿತ್ತು. ಅವಳು ತುಂಬ ಎಂಜಾಯ್ ಮಾಡ್ತಿದ್ಲು ಹೊರಗಡೆ ವ್ಯೂನೆಲ್ಲ. ಸಿಕ್ಕಾಪಟ್ಟೆ ವೆದರ್ ತುಂಬ ಚೆನ್ನಾಗಿತ್ತು. ಸೊ ಹಾಗೆ ವಿಂಡೋ ಸೀಟಲ್ಲಿ ಎಲ್ಲ ವ್ಯೂಸ್ನ ನೋಡ್ತಾ ಇದ್ವಿ. ಆ್ಯಂಡ್ ಎಲ್ಲ ವ್ಯೂಸ್ನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ವೆರಿ ಫ್ಯೂ ವ್ಯೂಸ್ನ ಕ್ಯಾಪ್ಚರ್ ಮಾಡಿದ್ವಿ. ಸೊ ಹಾಗೆ ನನ್ನ ಮಗಳು ಮುಂದೆ ಸೀಟಲ್ಲಿ ಕೂತ್ಕೊಂಡಿದ್ಲು, ಹಾಗೆ ಹಿಂದೆ ತಿರುಗಿ ಮಾತಾಡ್ತಾ ಇದ್ಲು. ಚೆನ್ನಾಗಿತ್ತು ವ್ಯೂಸ್ ಎಲ್ಲ. ಸೊ ಇದು ದುಬೈ ವ್ಯೂ. ಶಾಪಿಗೆ ಹೋಗಿದ್ದಾಗೆ ನಾವು ಅಲ್ಲಿ ಬಿಸ್ಕೆಟ್ ತಂದ್ವಲ್ಲ, ಎಲ್ಲಿದೆ ಅವು? ಅದಾ ಬ್ಯಾಗಲ್ಲಿದೆ ಅಶ್ಮು. ಯಾಕೆ ಅಶ್ಮು? ತಿನ್ನಕ್ಕೆ. ಈಗ ಊಟ ಮಾಡ್ದಲ್ಲ ಅಶ್ಮು, ಸಾಕಾಗಿಲ್ವಾ? ನಾನು ತಿಂದೂ ಇಲ್ಲ ಅಮ್ಮ, ನಿಮ್ಗೆ ಗೊತ್ತಲ್ವಾ? ಯಾಕೆ ತಿಂದಿಲ್ಲ ಅಮ್ಮ? ಏನದು ನಿನ್ನ ಕೈಯಲ್ಲಿರೋದು? ಸುಮ್ಮನೆ ಅಮ್ಮ ಪ್ಲೀಸ್. ಏನು ನಿನ್ನ ಕೈಯಲ್ಲಿರೋದು? ಈಗ ಇದು ಏರೋಪ್ಲೇನ್, ನಾವು ಈ ಏರೋಪ್ಲೇನಲ್ಲಿ ಹೋಗ್ತಿರೋದು ಅಮ್ಮ. ಹೌದಾ? ಎಷ್ಟು ದೊಡ್ಡದಿದೆಲ್ಲ, ಎಲ್ಲ ಏರೋಪ್ಲೇನ್ಗಿಂತ ಜಾಸ್ತಿ ಇದೆ ದೊಡ್ಡದಿರೋದು, ಗೊತ್ತಾ? ಹೌದಾ? ಸೊ ನೋಡಿದ್ರಲ್ಲ ನನ್ನ ಮಗಳು. ಸೊ ಹಿಂದೆ ತಿರುಗಿ ಮಾತಾಡ್ತಾಯಿದ್ಲು. ಸೊ ಇಲ್ಲಿ ನನ್ನ ಮಗ ತುಂಬ ಖುಷಿಯಾಗಿ ಆಟಾಡ್ತಿದ್ದ. ಸೊ ಅವನು ಟೇಕ್ ಆಫ್ ಆಗೋ ಟೈಮಲ್ಲಿ ಮಲಗಿದ್ದವನು ಲ್ಯಾಂಡಿಂಗ್ ಟೈಮಲ್ಲೇ ಇದ್ದ. ಸೊ ಇನ್ನೇನು ಲ್ಯಾಂಡ್ ಆಗೋಕ್ಕೆ ಹಾಫ್ ಆನ್ ಅವರ್ ಇತ್ತು, ಅವಾಗಿದ್ದ. ಸೊ ಅವ್ರ ಅಕ್ಕಂದಿರೆಲ್ಲ ಅವ್ರ ಸೀಟಲ್ಲಿ ಕುತ್ಕೊಂಡಿರೋರು ಎದ್ದು ಬಂದು ಅವನ ಜೊತೆ ಆಟಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಎಲ್ಲ ಎಂಜಾಯ್ ಮಾಡ್ತಾಯಿದ್ರು. ಸೊ ನಮ್ಮ ಗುಂಡಣ್ಣನು ನಾನು ಹಿಂದೆ ಕೂತ್ಕೊಳ್ಳೋದ್ರಿಂದ ನನ್ನ ಜೊತೆ ಮಾತಾಡ್ಕೊಂಡು ಆಟಾಡ್ತಾ ಇದ್ದ. ಸೊ ಇನ್ನೇನು ನಮ್ಮ ಫ್ಲೈಟು ಲ್ಯಾಂಡ್ ಆಗೋ ಟೈಮ್ ಬಂದೇ ಬಿಡ್ತು. ಫೈನಲಿ ದುಬೈ ಲ್ಯಾಂಡಿಂಗ್. ಒಂದು ವಿಷಯ ಏನಂದರೆ, ದುಬೈಯಲ್ಲಿ ಮೇಲಿಂದ ನೋಡಿದಾಗ ಎಲ್ಲ ಮನೆಗಳು ತುಂಬ ಆರ್ಗನೈಸ್ ಆಗಿ ಕಟ್ಟಿರೋ ಥರ ಇತ್ತು. ಆ್ಯಂಡ್ ತುಂಬ ವೆರಿ ನೀಟಾಗಿ ಕಾಣಿಸ್ತಿತ್ತು. ಅಲ್ಲೊಂದು ಇಲ್ಲೊಂದು ಥರ ಗಜಿಬಿಜಿ ಥರ ಇರಲಿಲ್ಲ. ಸೊ ವೆರಿ ಆರ್ಗನೈಸ್ಡ್ ಆಗಿ ಮನೆಗಳೆಲ್ಲ ಕಾಣ್ತಾಯಿತ್ತು. ಇಟ್ ವಾಸ್ ರಿಯಲಿ ನೈಸ್. ಸೊ ದಿಸ್ ಇಸ್ ಫೈನಲಿ ವಿ ಹ್ಯಾವ್ ರೀಚ್ ಟು ದುಬೈ ಏರ್ಪೋರ್ಟ್. ಆ್ಯಂಡ್ ಲ್ಯಾಂಡಿಂಗು ತುಂಬ ಸೇಫಾಗಾಯಿತು. ಸೊ ಲ್ಯಾಂಡಿಂಗು ಟೇಕ್ ಆಫ್ ಆಗಿದ್ದು ಗೊತ್ತೇ ಆಗಿಲ್ಲ. ಸೊ ತುಂಬ ಚೆನ್ನಾಗಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ಎಮಿರೇಟ್ಸಲ್ಲಿ. ಆ್ಯಂಡ್ ಇದು ಒಂದು ದುಬೈ ಅವ್ರದ್ದೇ ಆಗಿರೋದ್ರಿಂದ ತುಂಬ ಒಳ್ಳೆ ಸರ್ವಿಸ್ ಕೊಟ್ಟರು. ಸೊ ಇವಾಗ ನಾವು ಬ್ಯಾಗೆಲ್ಲ ಲಗೇಜ್ ಎಲ್ಲ ತೊಗೊಳಕ್ಕೆ ಹೋಗ್ತಾಯಿದ್ದೀವಿ. ಸೊ ನನ್ನ ಮಗಳಂತೂ ತುಂಬಾ ಎಕ್ಸೈಟ್ಮೆಂಟ್ ಆಗೋಗ್ಬಿಟ್ಟಿದ್ಲು. ಟ್ರಿಪ್ಪು ಪ್ಲಾನ್ ಆಗೋಕ್ಕೆ ಮುಂಚೆನೇ ಅವಳು ತುಂಬ ಖುಷಿಯಾಗಿದ್ಲು. ಯಾವಾಗ ಹೋಗ್ತೀವಿ ಯಾವಾಗ ಹೋಗ್ತೀನಿ ಅಂತ ಕೇಳ್ತಾಯಿದ್ಲು. ಸೊ ಐ ಕ್ಯಾನ್ ಸಿ ಹರ್ ಎಕ್ಸೈಟ್ಮೆಂಟ್. ಸೊ ಲಗೇಜ್ ಎಲ್ಲ ತೊಗೊಂಡ್ಮೇಲೆ ಹಾಗೆ ಏರ್ಪೋರ್ಟ್ನ ಒಂದು ರೌಂಡ್ನು ನೋಡ್ತಾ ಇದ್ವಿ ಎಲ್ಲ. ಆ್ಯಂಡ್ ಏರ್ಪೋರ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಸೇಮ್ ನಮ್ಮ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಟರ್ಮಿನಲ್ 2 ಥರನೇ ತುಂಬ ಚೆನ್ನಾಗಿತ್ತು. ನನ್ನ ಮಗ ಸರ್ಪ್ರೈಸ್ ಆಗಿಬಿಟ್ಟಿದ್ದಾನೆ ಎಲ್ಲಿ ಬಂದುಬಿಟ್ಟಿದ್ದೀವಿ ಅಂತ. ಸೊ ಫೈನಲಿ ನಮ್ಮನ್ನ ಪಿಕಪ್ ಮಾಡೋಕ್ಕೆ ಗಾಡಿ ಬಂದೇ ಬಿಟ್ಟು.
ಸೊ ನಾವು ಹೋಟೆಲ್ ಕಡೆ ನಮ್ಮ ಪ್ರಯಾಣ ಸ್ಟಾರ್ಟ್ ಆಯಿತು. ಸೊ ಹಾಗೆ ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆ ಆ ಕಡೆ ಈ ಕಡೆ ನೋಡ್ತಾ ಇದ್ದೆ, ರಪ್ ಅಂತ ಬುರ್ಜ್ ಖಲೀಫಾ ಪಾಸ್ ಆಯಿತು. ಸೊ ಹತ್ತಿರದಿಂದ ಏನು ಕಾಣಿಸ್ತಿಲ್ಲ, ದೂರದಿಂದ ಕಾಣಿಸ್ತಾ ಇತ್ತು. ಸೊ ಇಟ್ ವಾಸ್ ರಿಯಲಿ ನೈಸ್. ಸೊ ಏನಪ್ಪ ಅಂದರೆ ದುಬೈಲಿ ಅಟ್ರಾಕ್ಟಿವ್ ಪ್ಲೇಸ್ ಅಂದರೆ ಬಿಲ್ಡಿಂಗ್ಸ್ಗಳೇ ಅಂತ ಹೇಳ್ಬೋದು. ಎಲ್ಲಿ ನೋಡಿದ್ರು ಅಲ್ಲಿ ಇಲ್ಲಿ ಎಲ್ಲ ಕಡೆ ಬಿಲ್ಡಿಂಗ್ಸೇ. ಸೊ ಇದೇ ಒಂದು ಮೋಸ್ಟ್ ಅಟ್ರಾಕ್ಟಿವ್ ಪ್ಲೇಸಸ್ ಅಂತ ಹೇಳ್ಬೋದು. ಸೊ ಫೈನಲಿ ನಾವಿನ್ನೇನು ಹೋಟೆಲ್ಗೆ ರೀಚ್ ಆಗ್ತಾಯಿದ್ದೀವಿ. ಸೊ ಹೋಟೆಲ್ಗೆ ರೀಚ್ ಆದಮೇಲೆ ಚೆಕ್ ಇನ್ ಆದಮೇಲೆ ಫ್ರೆಶ್ ಅಪ್ ಆದಮೇಲೆ ನೆಕ್ಸ್ಟ್ ನಮ್ಮದು ಸೈಟ್ ಸೀಯಿಂಗ್ಗೆ ಹೋಗಬೇಕು. ಸೊ ಇದು ನಮ್ಮ ಫಸ್ಟ್ ಡೇ ಆಗಿರೋದ್ರಿಂದ ನೋಡೋಣ.